ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಮ್ಮ ಹೊಲಕ್ಕೆ ಬಂದಿದ್ದೆ. ಸೊ ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ. ಸೊ ಏನಂದರೆ ಒಂದು ವಿಶೇಷವಾದ ಒಂದು ಫಾರ್ಮುಲಾ ಅಂತಲೇ ಹೇಳ್ಬೋದು ಎಲ್ಲ ರೈತರಿಗೆ. ಸೊ ಅದನ್ನ ತಯಾರು ಮಾಡೋಣ ಅಂತ ಬಂದಿದ್ದೀನಿ. ಇದು ಯಾವುದೇ ರೀತಿ ಕೆಮಿಕಲ್ ಬಳಸದೆ ಸಾವಯವ ನೈಸರ್ಗಿಕವಾಗಿ ನಾವೇ ತಯಾರು ಮಾಡುವಂಥ ಒಂದು ಫರ್ಟಿಲೈಸರ್ ಮತ್ತು ಕೀಟನಾಶಕ ಅಂತಲೇ ಹೇಳ್ಬೋದು. ಸೊ ಅದನ್ನ ತಯಾರು ಮಾಡೋಣ ಅಂತ ನಮ್ಮ ಹೊಲಕ್ಕೆ ಬಂದಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು, ಸ್ವಲ್ಪ ಎಗ್ಗಿದೆ, ಇದು ಒಡೆದೋಗಿದೆ. ಸೊ ಒಡೆದಿರೋ ಎಗ್ಗನ್ನೇ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಮತ್ತು ನಿಂಬೆ ಹಣ್ಣುಗಳಿದ್ದಾವೆ. ಸೊ ಇದನ್ನ ನಾವು ಮೊದಲಿಗೆ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ತಗೋಬೇಕು. ಸೊ ಇದನ್ನ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ತೊಗೊಂಡು ಎಗ್ಗನ್ನ ಚೆನ್ನಾಗಿ ಹೊಡ್ಕೋಬೇಕು. ಇದು ಇಲ್ಲ ಹಾಗೆ ಆದರೂ ಆಗ್ಬೋದು. ಸೊ ಒಂದು 10-15 ದಿನದಲ್ಲಿ ಈ ಶೆಲ್ಲೆಲ್ಲ ಕರಗಿ ಒಂದೊಳ್ಳೆ ಫಾರ್ಮುಲಾ ರೆಡಿ ಆಗುತ್ತೆ. ಸೊ ಹಂಗೆ ಆದರೂ ಆಗ್ಬೋದು, ಈ ಥರ ಹೊಡೆದಾದರೂ ಆಗ್ಬೋದು. ಸೊ ಶೆಲ್ ಕೂಡ ನಾವು ಇದರಲ್ಲಿನೇ ಹಾಕ್ಬೋದು. ಎಗ್ ಶೆಲ್ಲ ಏನು ತೊಂದರೆ ಇಲ್ಲ, ಅದು ಕರ್ಗೋಗುತ್ತೆ. ಸೊ ನಿಂಬೆ ಹಣ್ಣನ್ನು ನಾವು ತೊಗೊಂಡಿದ್ದೀನಿ. ಈ ನಿಂಬೆ ಹಣ್ಣನ್ನು ನಾನು ಕಟ್ ಮಾಡಿ ಆದರೆ ಹಾಕ್ಬೋದು, ಇಲ್ಲ ಓನ್ಲಿ ರಸ ಮಾತ್ರನೂ ಹಾಕ್ಬೋದು. ಸೊ ಈಗ ನಾನು ಇದನ್ನ ಕಟ್ ಮಾಡಿ ಹಾಕ್ತಿದ್ದೀನಿ. ಸೊ ಈ ಎಗ್ ಅಮೈನೋ ಆ್ಯಸಿಡಿಂದ ಏನು ಯೂಸ್ ಅಂದರೆ, ನಮ್ಮ ಹೊಲಗಳಲ್ಲಿ ಅಂಟುವ ಸೋಂಕು ಮತ್ತು ಕೀಟಬಾಧೆ ಮತ್ತು ವೈರಸ್ಗಳನ್ನು ಈಸಿಯಾಗಿ ತಡೆಗಟ್ಟುತ್ತೆ ಇದು. ಅಲ್ಲದೆ ಮತ್ತು ಹೂವು ಉದುರುವಿಕೆ ಮತ್ತು ಕಾಯಿ ಉದುರೋದು ಮತ್ತು ಕಾಯಿ ಸೈಜು ಚಿಕ್ಕದಾಗಿರೋದು ಮತ್ತು ಕಾಯಿ ಹಣ್ಣು ಡೊಂಕಾಗಿರೋದು, ಸೊ ಅದನ್ನೆಲ್ಲ ಇದು ನಿವಾರಿಸುತ್ತೆ. ಆ ಥರ ಪ್ರಾಬ್ಲಮ್ಗಳು ಏನೇ ಇದ್ದರೂ ಇದು ರಾಮಬಾಣವಾಗಿ ವರ್ಕ್ ಮಾಡುತ್ತೆ. ಸೊ ಇದನ್ನ ನಾವು ಮನೆಯಲ್ಲಿನೇ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಸೊ ಸುಮ್ಮನೆ ನಾವು ಕೆಮಿಕಲ್ ಅಳವಡಿಸೋದನ್ನ ನಾವು ತಪ್ಪಿಸ್ಬೋದಾಗುತ್ತೆ. ಈ ರೀತಿ ನಾವು ಸಾವಯವ ಕೃಷಿ ಪದ್ಧತಿಯಲ್ಲಿ ಹಲವಾರು ರೀತಿಯ ವಿಧಾನಗಳಿದ್ದಾವೆ. ಕೆಮಿಕಲ್ ಬಳಸದೇ ನಾವು ಯಾವ ರೀತಿ ನಮ್ಮ ಹೊಲಗಳಲ್ಲಿ ಇಳುವರಿನ ಪಡ್ಕೋಬೋದು ಮತ್ತು ಕೀಟಬಾಧೆ ಮತ್ತು ಯಾವುದೇ ರೀತಿ ಸೋಂಕನ್ನು ನಿವಾರಿಸ್ಕೋಬೋದು ಅಂತ. ಸೊ ಅದನ್ನೆಲ್ಲ ನಾವು ಸರ್ಚ್ ಮಾಡಿ ಅನಲೈಸ್ ಮಾಡಿ ನಾವು ಮಾಡ್ಕೋಬೋದು. ಸೊ ನೋಡ್ಬೋದು, ಇದಲ್ಲದೆ ಇನ್ನೊಂದು ನೀಮಾಸ್ತ್ರ ಅಂತ ಇದೆ. ಸೊ ಬೇವಿನ ಎಲೆಯಿಂದನೂ ಮಾಡ್ಬೋದು. ಮತ್ತು ಮೀನಾಸ್ತ್ರ ಅಂತ ಇದೆ. ಸೊ ಮೀನು ಮತ್ತು ಬೆಲ್ಲದಿಂದನೂ ಮಾಡ್ಬೋದು. ಸೊ ಅದನ್ನೆಲ್ಲ ನಾವು ಮಾಡ್ತಾ ಹೋಗಿದ್ರೆ ಸೊ ನಮ್ಮ ಕೆಮಿಕಲ್ ಯೂಸೇ ಬೇಕಾಗಲ್ಲ ಮತ್ತು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈಗಿನ ಜನ್ರೇಷನಲ್ಲಿ ನಾವು ನೋಡ್ಬೋದು, ಹೆಚ್ಚಿನ ಜನ ಆಸ್ಪತ್ರೆಗೇ ದುಡ್ಡು ಖರ್ಚು ಮಾಡ್ತಾರೆ. ಸೊ ಯಾಕಂದರೆ ನಾವು ಪ್ರತಿಯೊಬ್ಬ ರೈತರು ಕೂಡ ಕೆಮಿಕಲ್ಲೇ ಅಡಿಕ್ಟ್ ಆಗಿದ್ದಾರೆ, ಕೆಮಿಕಲ್ ಯೂಸ್ ಮಾಡ್ತಾನೆ. ಸೊ ಅವ್ರನ್ನೆಲ್ಲ ನಾವು ಸಾವಯವ ಕೃಷಿ ಪದ್ಧತಿನ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಸೊ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆಯೇ ಇರಲ್ಲ. ಯಾವಾಗಲೂ ನಾವು ಕಾಯಿಲೆ ಬಂದ ಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಕಾಯಿಲೆ ಬರೋದಕ್ಕಿಂತ ಮೊದಲೇ ನಾವು ಚೆನ್ನಾಗಿದ್ದರೆ ಬೆಟ್ರ್ ಅಂತ ನಾನು ಹೇಳ್ತೀನಿ. ಒಂದು ಸೆಂಟೆನ್ಸ್ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಆ ರೀತಿ ನಾವು ಈಗಲಿಂದನೇ ನಮಗೆ ಆರೋಗ್ಯಕರವಾದ ಬೆಳೆನ ನಾವು ಬೆಳ್ಕೊಂಡ್ರೆ ಯಾವುದೇ ರೀತಿ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆಯೇ ಬೀಳಲ್ಲ. ಸೊ ಕೆಮಿಕಲ್ ಫರ್ಟಿಲೈಸರ್ಸು, ಕೆಮಿಕಲ್ ಕೀಟನಾಶಕಗಳನ್ನ ಬಳಸೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಯಾಕಂದರೆ ನಾವು ಆಹಾರನ ನಾವೇ ಸೇವಿಸೋದ್ರಿಂದ ಸೊ ಇದು ದುಷ್ಪರಿಣಾಮಗಳು ಬೀಳುತ್ತೆ. ಸೊ ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣನ್ನು ಇದರಲ್ಲಿ ಹಿಂಡಬೇಕಾಗತ್ತೆ. ಸೊ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಒಂದೊಂದಾಗಿ ಇದರಲ್ಲಿ ಹಿಂಡ್ಕೋತೀನಿ.
ಸೊ ಇದನ್ನ ಹಿಂಡ್ಕೊಳ್ಳಬೋದು, ಮತ್ತು ಹಿಂಡ್ಕೊಂಡಿದ್ದು ಸಿಪ್ಪೆ ಕೂಡ ಇದರಲ್ಲಿ ಹಾಕಿದರೆ ಕರ್ಗೋಗುತ್ತೆ ಇದು. ಸೊ ಇದನ್ನು ಇದರಲ್ಲೇ ಹಾಕ್ಬೋದು. ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ರಸ ಹಿಂಡಿ ಇದರಲ್ಲಿ ಹಾಕಿದ್ದೀನಿ. ಸೊ ಎಗ್ಗು ಕೂಡ ಇದರಲ್ಲಿ ಹಾಕಿದ್ದೀನಿ. ಒಂದು ಮುಚ್ಚಳದಿಂದ ಚೆನ್ನಾಗಿ ಬಿಗಿಯಾಗಿ ಮುಚ್ಚಿಟ್ಟು ಸ್ವಲ್ಪ ಕಲಿಸ್ಬೇಕಾಗತ್ತೆ. ಸೊ ಇದನ್ನ ಕಲಿಸಿಟ್ಟು ನಾವು ಒಂದು 15-20 ದಿನ ತನಕ ಸೊ ಇದನ್ನ ಹೀಗೆ ಮುಚ್ಚಿಡ್ಬೇಕಾಗತ್ತೆ. ಮತ್ತು ನಾವು ಇನ್ನೊಂದು ಡೈಲಿ ಏನು ಮಾಡಬೇಕಂದ್ರೆ, ಸೊ ಮಾರ್ನಿಂಗು ಮತ್ತು ಈವ್ನಿಂಗು ಸ್ವಲ್ಪ ಇದನ್ನು ಗ್ಯಾಸ್ ಔಟ್ಸೈಡ್ ಹೋಗೋಕ್ಕೆ ಸ್ವಲ್ಪ ಮುಚ್ಚಳ ತೆರೆದು ಮತ್ತು ಮುಚ್ಚಬೇಕಾಗತ್ತೆ. ಬೆಳಗ್ಗೆ ಒಂದು ಸರಿ ಮತ್ತು ಸಾಯಂಕಾಲ ಒಂದು ಸರಿ ಮಾಡಿ ಇದೇ ರೀತಿ ಒಂದು 15-20 ದಿನ ಮಾಡಿದರೆ ನಮಗೆ ಎಗ್ ಅಮಿನೋ ಆ್ಯಸಿಡ್ ರೆಡಿ ಆಗುತ್ತೆ. ಸೊ ಇದನ್ನ ನಾವು ನಮ್ಮ ಹೊಲಕ್ಕೆ ಸಿಂಪಡಿಸ್ಬೋದು. ಸೊ ಈ ರೀತಿ ನೀವು ಮಾಡ್ಕೋಬೋದು, ಟ್ರೈ ಮಾಡಿ. ಅನ್ನದಾತ ನಿಮ್ಮ ಅನ್ನದಾತ.